ಫಾರ್ವರ್ಡ್ ಮಾಡಿ ಬಹಳ ಚಂದ ಉದಾಹರಣೆಯನ್ನ ಕೊಟ್ಟ. ಹೌದು, ಬಹಳ ಮಾರ್ಮಿಕವಾಗಿ ಮಾತಾಡಿ ಹೋಗ್ಯಾರ ತಮ್ಮ. ಹೌದಪ್ಪ. ಅದಕ್ಕೆ ಇರ್ಲಿ ಯಾಕಂತ ಕೇಳಿದ್ರ ಒಂದು ಮಾತಿನೊಳಗ ಹಿಂಗ್ ಹೇಳ್ತಾರ ಮಹಾತ್ಮರು. ಹೆಂಗ್ ಹೇಳ್ತಾರ ಮಹಾತ್ಮರು? ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ. ಹೌದು, ಬಲ್ಲಿ ನಂದರು ಬಲವಿಲ್ಲ, ಸಾಹಿತ್ಯ ಎಲ್ಲರಿಗಿಲ್ಲ ಸರ್ವಜ್ಞ. ಹೌದಪ್ಪ. ಯಾಕಪ್ಪ ಅಂತ ಕೇಳಿದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಸಿಕ್ಕದು, ಯಾರ್ಯಾರಿಗೆ ಎಷ್ಟೆಷ್ಟು ಬಿಟ್ಟದು ಆ ಗುರುನಾಥನ ನಾಮಸ್ಮರಣೆ. ಯಾಕಪ್ಪ ಅಂತ ಕೇಳಿದ್ರೆ ಕೈ ಬೀಸಿ ಕರೆದಾಗ ಆ ಗುರುನಾಥನ ನಾಮಸ್ಮರಣೆ ನಡೀತಾವ. ಹೌದು, ಅದಕ್ಕೆ ಇರ್ಲಿ ಯಾಕಂತ ಕೇಳಿದ್ರೆ ಬಹಳೇನು ಮಾತಾಡೋದು ಬೇಡ. ಯಾಕಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿವಸ ಏನಾಗ್ಯದ? ನಮ್ಮ ತಂಗಿ ನಮ್ಮ ಮನೆಗೆ ಬಂದಾಳ ಅಂತ ತಿಳ್ಕೊಂಡು ನವಲನ್ನ ತಿಳ್ಕೊಂಡು ಏನೋ ವಿಷಯ ತಂಗಿನ ಇಡ್ತಾಳು. ತಂಗಿ ಬಿಟ್ಟದ ಪಾಲ ನಾವು ಅನ್ನ ತಗೊಂಡು ಬೆಳೆಸಬೇಕಂತ ನಾವು ಇಟ್ಟದ ಪಾಲ ಮಾಡ್ತಾಳ ಅಂತ ಹೇಳಿ ನಾವು ಆಕಿಗೆ ಚಾನ್ಸ್ ಕೊಟ್ರೆ ಆಕಿ ಏನ್ ಮಾಡಿದಳ ಅಂತ ಕೇಳಿದ್ರ ತಂಗಿ ಏನ್ ಮಾಡಿದ್ರು? ನೀವ ಮಾಡ್ರತ್ತ ಹೇಳುವಂತ ವಿಷಯ ಮಾತಾಡ್ರು, ಮೂರಕ್ಕೆ ಬಂದ ವಿಷಯ ಇಟ್ಟದಿಲ್ಲ ಆತರ ಅವ್ರು. ಅಲ್ಲ ಫಸ್ಟಿಗೆ ನೀವು ಇಲ್ಲ ಅಂತ ಹೇಳಿ ನೀವು ಇಲ್ಲದಾಗ ವಿಷಯ ಇಡಾಕ ನಮಗ್ ಬರಂಗಿಲ್ಲ ಅಂತ ತಿಳ್ಕೊಂಡು ಏನ್ ಮಾಡಿದ್ವಿ, ನೀವ ಯಾವ ವಿಷಯ ಇಡ್ತಾರ ಇಡ್ಲಿ ಅಂತ ಹೇಳಿಕ್ರಿಂದ ನಾವು ಬಿಟ್ಟಂತ ಸಮಯದೊಳಗ ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರ 12-1-2 ಆಗೈತಿ, ಈಗ ವಿಷಯ ಇಟ್ಟಾನ ಅನ್ನ ಆದ್ರು. ಇರ್ಲಿ ಯಾಕಂತ ಕೇಳಿದ್ರ ನಮ್ಮಲ್ಲಿ ಒಂದು ಧರ್ಮದ ತಮ್ಮ. ಏನದ ಧರ್ಮ? ತಂಗಿ ಅಷ್ಟ ಸಿಟ್ಟಿಗೆ ಬಂದ್ರು ಕೂಡ ದೀಪಾವಳಿಗೆ ಕರೆದ ಸೀರೆ ಉಡುವಸುವಂತ ವ್ಯವಸ್ಥೆ ತವ್ರ ಮನಿಗದ. ಹೌದ್ರಿಪ್ಪ. ಗಂಡ ಮನ್ಯಾಗ ತುಪ್ಪ ಸಕ್ಕರೆ ತಿತ್ತೀವಿ ನಾವು ಅಂದ್ರು ಕೂಡ ಏನಾಗ್ತದ? ತವ್ರ ಮನ್ಯಾಗ ಎಣ್ಣಿ ಖಾರ ರೊಟ್ಟಿನ ಯಾಕೆ ನೆನೆಸ್ತಾರ ಅಂತ ಕೇಳಿದ್ರೆ ಈಗಿನ ಹನುಮಂತ ಒಂದು ಮಾರ್ಗ ಹಾಡಿದ. ಏನ್ ಹಾಡಿದ್ರು? ಏನ್ ಹಾಡಿದಪ್ಪ ಅಂತ ಕೇಳಿದ್ರ ನೆಸಿಕಿನ ಯಾಳ್ಯಾಕ ಎದ್ದ ಕಲ್ಲಿಗೆ ರಾಗ ಹಾಕಿ ಬೀಸುವಂತ ಸಮಯದೊಳಗ ಹೌದು ಏನಂತ ಹಾಡ್ತಿದ್ರು ಅಂದ್ರೆ ತಮ್ಮ ತಮ್ಮ ತವ್ರು ಹಾಡ್ತಿದ್ರು ಅಂತ ಹೇಳಿದ. ಹೌದು, ಅದಕ್ಕೆ ಹೆಣ್ಣು ಮಕ್ಕಳಲ್ಲಿ ಯಾಕಪ್ಪ ಅಂತ ಕೇಳಿದ್ರೆ ಗಂಡ ಮನಿಕ್ಕಿಂತ ಪ್ರೀತಿ ಎಲ್ಲಿ ಇರ್ತೈತಿ? ತವ್ರ ಮನಿ ಮ್ಯಾಗ, ತವ್ರ ಮನಿ ಮೇಲೆ ಇರ್ತೈತಿ. ಅದಕ್ಕೆ ಇರ್ಲಿ ಯಾಕಂತ ಕೇಳಿದ್ರೆ ಇವತ್ತು ವಿಷಯಕ್ಕೆ ಬರ್ನು. ಹೌದು, ಏನ್ ಹೇಳಿದ್ರು ನಮ್ಮ ತಂಗಿ ಅಂತ ಕೇಳಿದ್ರ ಏನ್ ಹೇಳಿದ್ರಿಪ್ಪ? ಬಹಳ ಮಾರ್ಮಿಕವಾಗಿ ಹೇಳಿದ್ರು. ಆದಿ ಬಸವಣ್ಣಪ್ಪನ ಹೌದು ಪುರದಿಂದ ಅರಿಶಿನ ಬೇರು ಹುಟ್ಟಿತು. ಹೌದು, ಅದೇ ಅರಿಶಿನ ಬೇರು 7 ತಲೆದಿಂದ ಮಾಳಿಗರಾಯಾಗ ಬತ್ತು, ಅದೇ ಭಂಡಾರಾತು ಅಂತಕ್ಕಂತ ವಿಷಯ ಹೇಳ್ಯಾರ. ನೀವೆಲ್ಲಾ ಕೇಳಿರಿ. ಕೇಳ್ಯಾರಿಪ್ಪ. ಯಾಕಂತ ಕೇಳಿದ್ರ ಮೊಬೈಲ್ ರಿಕಾರ್ಡ್ಗಿಂತ ಈ ಮೆಮರಿ ಬಹಳ ಪವರ್ಫುಲ್ ಐತತಿ. ಹೇಳ್ತಿತ್ತಂಗಿ ಖರೆ ಒಳಗೊಮ್ಮೆ ಒಗಿತಿ ಕುಸ್ತೀನಿ. ಹೆಂಗು? ಯಾಕಂತ ಕೇಳಿದ್ರ ಏನೋ ಮಾತಾಡ್ಲಾರ್ದಂತ ಮಾತಾಡೇದಿ ಅಂತ ಹೇಳಿಕಿರಿಂದ ಬಂದು ನಿಂತು ಬಿಡ್ತಿ. ಅದಕ್ಕ ನಾ ರೆಕಾರ್ಡಿಂಗ್ ಮಾಡಿ ಮಾತಾಡಿದ್ದು ಮಾಡೇನಿ, ನೀ ಮಾತಾಡಿದ್ದು ಮಾಡೇನಿ. ಯಾಕಂತ ಕೇಳಿದ್ರೆ ಈ ಮೆಮ್ರಿಯಾನ ಇದ್ರಾಗ ಎದ್ರಾಗ ಹಚ್ಚಿ ತೋರ್ಸ್ಲಾಕ ಬರಂಗಿಲ್ಲ. ಅದಕ್ಕೆ ಈ ಮೊಬೈಲ್ ಬಂದಾವ. ಈಗ ಬರ್ದಿದ್ರೆ ಇಲ್ಲ, ಮೊದಲೆಲ್ಲಿ ಇದ್ದು. ಹೌದು, ಮಟ್ಟಿದ್ದು ಈಗ ಮೋಟ್ರ್ ಬಂದಾವು. ಅದಕ್ಕೆ ಇಲ್ಲಿ ಯಾಕಂತ ಕೇಳಿದ್ರ ಹೆಂಗೈತಿ ಅಂತ ಕೇಳಿದ್ರ ತಮ್ಮ ಕಂಬಳಿ ವಿಷಯ ಹೆಂಗದ್ರಿ? ಅಂಧಕಾರ ಧುಂಧಕಾರ ನಿರಂಕಾರ ನಿರ್ಧಾರ, ಪ್ರಥಮ ಸುನ್ನಿ, ದ್ವಿತೀಯ ಸುನ್ನಿ, ಚತುರ್ ಸುನ್ನಿ, ಪಂಚಮ ಸುನ್ನಿ. ಹೌದು, ಈ ಎಲ್ಲಾ ಸುನ್ನಿ ಆದ ಬಳಿಕ ನೀರು ನಿರಂಕಾರ ಇತ್ತು. ಇದ್ರಿಪ್ಪ. ನೀರು ನಿರಂಕಾರದಾಗ ದೇವ್ರ ಹೆಂಗಿದ್ದಪ್ಪ ನವಲನ್ನ ಅಂತ ಕೇಳಿದ್ರ ಹೆಂಗಿದ್ರಿ ದೇವ್ರ? ಕೈ ಇಲ್ಲ, ಕಾಲಿಲ್ಲ, ಮೂಗಿಲ್ಲ, ಮಾರಿಲ್ಲ, ಹೆಸರಿಲ್ಲ, ದಶೆ ಇಲ್ಲ. ನೀರಿನ ಮ್ಯಾಲ ಹೆಂಗಿದ್ದಪ್ಪ ಅಂತ ಕೇಳಿದ್ರ ಆಲದ ಎಲಿ ಆಧಾರ ಆಗಿತ್ತು, ಅದ್ರ ಮ್ಯಾಲ ಮಲಗಿದ್ದ. ಇಲ್ಲದ ನೋಡು, ಅದ್ರ ಮ್ಯಾಲ ಮಲಗಿದಂತ ಅದು ಏನಾತಪ್ಪ ಅಂತ ಕೇಳಿದ್ರ ಆದಿಯಲ್ಲಿ ನಾರಾಯಣ. ಆದಿಯಲ್ಲಿ ನಾರಾಯಣ ಏನ್ ಮಾಡಿದ ಅಂತ ಕೇಳಿದ್ರ ಅದ ಆಲದಲ್ಲಿ ಬಿಳಿ ಕಂಬಳಿಯಾಗಿ ಉಳಿದದ. ನೋಡ್ಲಾಕ ಎಲ್ಲಿ ಸಿಗುತ್ತದಪ್ಪ ಅಂತ ಕೇಳಿದ್ರೆ ಇದೇ ಯಾವ ಕೊಲ್ಲಾಪುರ ಜಿಲ್ಲಾ ಹಾತ್ಕಲಂಗಡ ತಾಲೂಕ ಸುಕ್ಷೇತ್ರ ಪಟ್ಟಣ ಕೊಡಲಲ್ಲಿ ವಾಸವಾಗಿರ್ತಕ್ಕಂಥ ವಿಠ್ಠಲರಾಯನ ತಲೆ ಮೇಲೆ ಬಿಳಿ ಕಂಬಳಿ 3 ಅಡಿಯಿಂದ ಐತೆ, ಮುತ್ಯಾಳಿ ಇಲ್ಲ. ಕಂಬಳಿ ಪ್ರಥಮದಾಗ ಆದಿಯಲ್ಲಿದ್ದಂತ ಕಂಬಳಿ. ಮುಂದೆ ಏನಾತಂತ ಕೇಳಿದ್ರ ಆ ಓಮ ಮತ್ತು ಸೋಮ ಕೂಡಿಕಿರಿಂದ ಓಂಕಾರ ಹುಟ್ಟಿತು. ಓಂಕಾರ ಹುಟ್ಟಿತು. ಓಂಕಾರದಿಂದ ಶಂಕ ಹುಟ್ಟಿತು. ಶಂಕದಿಂದ ಶಂಕರ ಹುಟ್ಟಿದ. ಶಂಕರನ ಓಮ ಭುಜದಿಂದ ವಿಷ್ಣು ಹುಟ್ಟಿದ. ವಿಷ್ಣುವಿನ ನಾಭಿ ಕಮಲದಿಂದ ಬ್ರಹ್ಮ ಹುಟ್ಟಿದ. ಯಾವ ಪರಮಾತ್ಮನ ಎಡಕಿನ ಭುಜದಿಂದ ಆದಿಶಕ್ತಿ ಹುಟ್ಟಿ ಬಂದಳು. ಪರಮಾತ್ಮಗ ಮತ್ತು ಆದಿಶಕ್ತಿಗೆ ಏನ್ ಮಾಡ್ಬೇಕಾತು? ಲಗ್ನ ಮಾಡ್ಬೇಕಾತು, ಗುಗ್ಗುಳು ಹೋಮ ಮಾಡ್ಬೇಕಾತು, ಪಟ್ಟು ಗಟ್ಟಬೇಕಾತು. ಏನಾಯ್ತ್ರಿ ಮುಂದ? ಅವಾಗ ಏನ್ ಮಾಡಿದ್ರು ಅಂತ ಕೇಳಿದ್ರ ಏನ್ ಮಾಡಿದ್ರು? ಪರಮಾತ್ಮನ
ಮದುವೆ ಮಾಡುವಂತ ಸಮಯದೊಳಗ ಏನಾಗ್ತದ ಮೊದಲಿಗೆ ಭೇಟಿ ತಗೋತಾರ ತಮ್ಮ. ಹೆಂಗ? ಬೀಗರು ಬಂದ ಕೂಡ್ಲೆ ಇದ್ರ ಭೇಟಿ ತಗೋತಿರ್ಲೆ. ಹೌದು. ಏನ್ ಮಾಡ್ತೀರಿ? ಕಡ್ಲಿ ಬ್ಯಾಳಿ ಮುತ್ತಕ, ಕಡ್ಲಿ ಬ್ಯಾಳಿ ಬೆಲ್ಲ ಒಂದ್ ಕೂಡ ನೀರ ಒಂದ್ ಕಂಬಳಿ ತೊಂದ್ ನಡಿವತ್ತಿ ಇಲ್ಲ ಅತ್ತಾರಿ. ಅವಾಗ ಕೂಡ ಪರಮಾತ್ಮನ ಲಗ್ನ ಆಗುವಂತ ಸಮಯದೊಳಗ ಕಂಬಳಿ ಹಾಸ್ಯ ಇದ್ರ ಭೇಟಿ ತಗೊಂಡಾರ. ಅದು ಯಾವ ಕಂಬಳಿ? ರಾಮ ಮುನಿ, ನೇಮ ಮುನಿ, ಹೋಮ ಮುನಿ, ಉದಕ ಮುನಿ, ವಾಯು ಮುನಿ, ಹೌದು. 5 ಮುನಿಗಳ ರೋಮ ತಗೊಂಡ. ಏನ್ ಮಾಡ್ಯಾರ? ಆ ರೋಮ ತಗೊಂಡ ಏನ್ ಮಾಡಿದ್ರ ಅಂತ ಕೇಳಿದ್ರ, ಬ್ರಹ್ಮ ಉಂಕಿ ಮಾಡ್ಯಾನ, ವಿಷ್ಣು ದೇವರ ಕಂಬಳಿನೇದಾನ, ಹೌದು. ನಾರದ ಲಾಳಿ ಸುತ್ಯಾನ. ಮುಂದ ಹಿಂಗ 3 ಮಂದಿ ಕೂಡಿಕಿರಿಂದ 3 ಕಂಬಳಿ ತಯಾರು ಮಾಡಿದ್ರ ನವಲನ್ನ. ಯಾವ್ಯಾವ್ರಿ? ಯಾವ ಕಂಬಳಿಪ್ಪ ಅಂತ ಕೇಳಿದ್ರ, ಹೋಮ ಕಂಬಳಿ, ನೇಮ ಕಂಬಳಿ, ಮಲ್ಲ ಕಂಬಳಿ ಅಂತಕ್ಕಂತ 3 ಕಂಬಳಿ ತಯಾರದು. ಹೌದು. ಹೋಮ ಕಂಬಳಿ ಏನ್ ಮಾಡ್ಯಾರ? ಹೋಮಕ್ಕೆ ಹಚ್ಚಾರ. ಮತ್ತ ನೇಮ ಕಂಬಳಿ ಗದ್ದಿಗೆ ಮಾಡ್ಯಾರ. ಮತ್ತೊಂದ್ ಏನ್ ಮಾಡಿದ್ರು? ಮಲ್ಲ ಕಂಬಳಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಪರಮಾತ್ಮಗ ಆಯಾರ ಮಾಡ್ಯಾರ. ಅವಾಗ ಏನಾತಪ್ಪ ಅಂತ ಕೇಳಿದ್ರ, ಅನಂತ ಅಂತಕ್ಕಂತ ಅಕ್ಷರದಿಂದ ಅರಿಶಿನ ಬೇರು ಹುಟ್ಟೈತಿ. ಹೌದು. ಓಂ ಅಂತಕ್ಕಂತ ಅಕ್ಷರದಿಂದ ಕುಕುಮ ಹುಟ್ಟೈತಿ. ಅವಾಗ ಪಾರ್ವತಿ ಪರಮೇಶ್ವರ್ಗೆ ಬಸವಣ್ಣ ಬಾಂಧಕಿರಿಂದ ಏನ್ ಮಾಡ್ಯಾನ ಅಂತ ಕೇಳಿದ್ರ, ಏನ್ ಮಾಡ್ಯಾರು? ಕಂಕಣ ಕಟ್ಟ್ಯಾರ. ಇಲ್ಲಿ ಅದು ನೋಡು, ಇಂಥದ್ದು ಕಶಿಸಾರ. ಅವಾಗ ಬಸವಣ್ಣಪ್ಪ ಕಂಕಣ ಕಟ್ಟಿ ಮೆರವಣಿಗೆ ಮಾಡ್ತಿದ್ದ ನೀರಿನ ಒಳಗ. ಏನಾಯ್ತು? ನೀರಿನೊಳಗ ಪಾದ ತೊಯ್ಲಾರ್ದ ಹಿಂಗಿದ್ದ ಬಸವಣ್ಣ. ಬಸವಣ್ಣ ಯಾರನ್ನೇ ಪಾದ ತೊಯ್ಲಾರ್ದಂಗಿದ್ದಂದ್ರ ಆ ಕಂಬಳಿ ಆಶೀರ್ವಾದ ತೆಳಗಿತ್ತು ಬಸವಣ್ಣಗ. ಅದಕ್ಕ ಆ ಕಂಬಳಿ ಹೆಂಗಮ್ಮ ನಮ್ಮ ಸಿದ್ಧರಿಗೆ ಬರ್ತಾ ಇದೆಪ್ಪ ಅಂತ ಕೇಳಿದ್ರ, ಮುಂದೊಂದು ಕಾಲದೊಳಗೆ ಭೀರದೇವರು ಹುಟ್ಟಿ ಬಂದು ವಾನೇಶ್ವರ ದೈತ್ಯನನ್ನ ಹೊಡಿಲಾಕ ಶಿವ ಪಾರ್ವತಿ ಎಲ್ಲಿಗೆ ಕರೆಸಿದ್ರು ಬೀರಪ್ಪನ ಅಂತ ಕೇಳಿದ್ರೆ, ಕೈಲಾಸಕ್ಕೆ ಕರೆಸಿದ್ರು ಶಿವ. ಪರಮಾತ್ಮ ಕರೆಸಿದಾಗ ಪರಮಾತ್ಮ ಏನ್ ಹೇಳ್ತಾನೆ ಬೀರಪ್ಪ? ಏನ್ ಹೇಳ್ತಾನ್ರಿ? ನಾ ಬೇಡುವಂತ ವಸ್ತು ನೀ ಕೊಟ್ರ ಕರೆಸಿದ್ಕ ಯಾವ ಕ್ವಾನೂರ ಯಾವತ್ತು ಕೇಳಿದ್ರೆ ಕ್ವಾನೇಶ್ವರ ದೈತ್ಯನ ಹೊಡಿತನ ಅಂತ ಹೇಳಿಕಿರಿಂದ ಬೀರದೇವ್ರು ಹೇಳ್ತಾನ. ಹೌದು. ಅವಾಗ ನಿನಗೆ ಏನ್ ಬೇಡ್ತಿ ಬೇಡ ಅಂದಾಗ ಬೀರದೇವ್ರು ಏನ್ ಬೇಡ್ತಾನ? ಏನ್ ಬೇಡ್ತಾನ್ರಿ? ವಡ್ಡಿ ವಾಲಗ ಜಾಡಿ ಭಂಡಾರ ಚೀಲ ಬೆತ್ತ. ಹೌದು. ಪಾವನ ಬಿರ್ದಾವಳಿಗಳನ್ನು ತೋಡು ಬಂದಾನ. ಬೇಡ್ಯಾನ ಬೀರದೇವ್ರ. ವಾನೇಶ್ವರ ದೈತ್ಯನನ್ನ ಹೊಡೆದ ಬೀರದೇವ್ರು ಎಲ್ಲಿ ಓದಿಟ್ಟದನ? ಎಲ್ಲಿ ಇಟ್ಟಾನ್ರಿಪ್ಪ? ದಿಲ್ಲಿ ಭಾಷಾನ ಪಟ್ಟಣದೊಳಗಿಟ್ಟ. ಏನಾಯ್ತು ಮುಂದ? ದಿಲ್ಲಿ ಭಾಷಾನ ಪಟ್ಟಣದೊಳಗಿಟ್ಟಾಗ ಅದರ ನೆಪೇದ ಕಲ್ಲ ಮೇಲೆ ಹೆಸರು ಯಾರ್ದು ಬರ್ದ? ಏನು ಬರ್ದತ್ತಿ ಹೆಸರ? ಉಲಜಂತಿ ಮಾಳಪ್ಪ ಜಕ್ರಾಗಿ ವಶ ಆಗಲಿ ಅಂತ ಹೇಳ್ಕಿರಿಂದ ಅವತ್ತಿಗೆ ದಿಲ್ಲಿ ಭಾಷಾನ ಪಟ್ಟಣದಾಗ ಬರೆದಿಟ್ಟ. ಅವಾಗ ದಿಲ್ಲಿ ಭಾಷಾನ ಪಟ್ಟಣದಾಗ ಬರೆದಿಟ್ಟಾಗ ಸೋಮರಾಯ ಹೋಗಿ ತರಬೇಕತ್ತು ಹಾದ. ಏನಾಯ್ತು? ಆ ನೆಪೇದ ಕಲ್ಲು ಮೇಗಿನ ಹೆಸರು ನೋಡಿ ಸುಮ್ಮಂದಾನ. ಮುಂದೆ ಹೋಗಿ ಮಾಳಪ್ಪ ತಂದಾನ. 7 ತಲಿ ಹಿಡಿದ ಹಿಂಗ ಭಂಡಾರ ಬಂದೈತಿ ಅಂದ್ರ ಹಂಗಲ್ರಿ, ಹುಲಿಜಂತಿ ಅಂದ್ರ ಅದು 7 ತಲಿದ ಬಂದಾರ ಇಲ್ಲಿ ಖರೆ ಐತೆ ಅಂತ ಹೇಳಿಕಿರಿಂದ ಪ್ರೂಫ್ ಮಾಡಿ ನೀವು ಮಂಗಳಾರತಿ ಮಾಡ್ರಿ. ಇಲ್ಲ ದಿಲ್ಲಿ ಭಾಷಾನ ಪಟ್ಟಣದ ಮಾಳಪ್ಪ ತಂದ ಅಂತ ಹೇಳಿ ನಾ ಪ್ರೂಫ್ ಮಾಡಿ ಮಂಗಳಾರತಿ ಮಾಡ್ತೀನಿ. ಅದಕ್ಕ ಯಾಕಂತ ಕೇಳಿದ್ರ, ಇನ್ನು ಏನು ಕೇಳಿದ್ರು ನಮ್ಮ ತಂಗಿ ಅಂತ ಕೇಳಿದ್ರ, ಏನು ಕೇಳಿದ್ರಿ? ಏನು ಕೇಳಿದ್ರು ನವಲನ್ನ ಅಂತ ಕೇಳಿದ್ರ, ಪ್ರಥಮದಾಗ ಏನಾಯ್ತು? ಪಾರ್ವತಿ ಪರಮೇಶ್ವರ ಇಬ್ರು ಕೂಡಿ ಕಿರಿದ ಬಿಸಿಲು ಹೆಚ್ಚಾಗಿ ಒಂದು ಗಿಡದ ಬಡ್ಡ್ಯಾಗ ಬಂದ ಮನೆಗೆ ಅಂಬಲಿ ಕುಡಿದ ಪರಮಾತ್ಮ. ಹೌದು. ಅಂಬಲಿ ಕುಡಿದಿರ್ತಕ್ಕಂತ ಸಮಯದೊಳಗೆ ನಿದ್ದಿ ಲೋಲಾತು. ಪಾರ್ವತಿ ತೊಡಿ ಮೇಲೆ ತಲಿ ಕೊಟ್ಟು ಮಲಗಿದ. ಮುಂದೇನಾಯ್ತ್ರಿಪ್ಪ? ಪಾರ್ವತಿ ತಲಿ ಮೇಲೆ ಕೊಟ್ಟು ಮಲಗಿದಾಗ ಪಾರ್ವತ ದೇವಿ ಒಂದೊಂದು ತಲೆಯಾಗಿನ ಹೇನು ತೆಗದಂಗ ಕುರಿಗೋಳು ತೆಗೆದು. ಹೌದು. ಕುರಿಗೋಳು ತೆಗೆದಂತ ಸಮಯದೊಳಗೆ ಭೂಮಿ ಉಪಾರಾಗಿ ತಿರುಗಾಡ್ಲಕ್ ಹತ್ತು. ಮುಂದೆ ಏನು ಮಾಡಿದಂತ ಕೇಳಿದ್ರು, ಎದ್ದು ನೋಡಿದ್ವಿ ಘಾತ ಮಾಡಿದ ಹೇಳಿದವ ಪರಮಾತ್ಮ. ಅವಾಗ ಏನ್ ಮಾಡಿದ್ರು? ಬ್ರಹ್ಮನ ಕರೆದ ಕಾಯ್ಲಕ್ ಹಚ್ಚಿದ್ರು. ಹೌದು. ವಿಷ್ಣು ಕುರಿ ಕಾದ, ಬ್ಯಾಸತ್ತ ಶನಮುಖ ಕಾದ, ಪರಮಾತ್ಮನು ಕಾದ. ಹೌದು. ಕಡಿಗೆ ಯಾರ್ದು ನಂಬರ್ ಬತ್ತು? ಯಾರ್ದು ಬತ್ರಿ? ಪಾರ್ವತ ದೇವಿ ಕುರಿ ಕಾಯಕ ಬಂದ್ರು. ಕುರಿ ಕಾದ ಹಾಕಿದ್ರು. ಬ್ಯಾಸತ್ತಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಆದಿಗೊಂಡನ ಭೂಮಿ ಒಳಗ ಏನ್ ಮಾಡಿದ್ರು? ಭೂಮಿ ದಾನ ಕೇಳಿ ಆ ಕುರಿಗೋಳ ಅಲ್ಲಿ ಮುಚ್ಚಿಟ್ರು. ಹೌದು. ಅದಕ್ಕ ಮುತ್ತಿನ ತನಂತ ಮೂಗುತಿ ಕೀಲಿ ಹಾಕಿಬಿಟ್ರು. ಹೌದು. ಅವಾಗ ಕೀಲಿ ಹಾಕಿದಂತ ಸಮಯದೊಳಗ ಮುಂದೇನಾತಂತ ಕೇಳಿದ್ರೆ, ಆದಿಗೊಂಡಗ 6 ಮಂದಿ ಮಕ್ಕಳು ಹುಟ್ಟಿದ್ರು ಕೂಡ ಮುಂದೆ 7ನೇ ನಾವು ಶಿವಪದ್ಮಗೊಂಡು ಹುಟ್ಟಿ ಬರ್ತಾನ. ಏನಾಗ್ತಾನ ಮುಂದೆ?
ಉಂಡಾಡ ತಿರುಗಾಡ್ತಿರ್ತಾನ. ಹೌದು. ಉಂಡಾಡ್ತ ತಿರುಗಾಡುವಂತ ಸಮಯದೊಳಗ ಮನ್ಯಾಗ ಜಗಳ ಹತ್ತದ. ಏನತ್ತ? ಇವ್ ನಾವ್ ಒಬ್ಬ ತಿರುಗಾಡ್ಲತ್ತ ನಾವ್ ಒಟ್ಟ ದುಡಿದು ಇವ ತಿರ್ಕೋತ್ ಹೊಂಟಾನ ಅಂತ ಹೇಳಿ ಜಗಳ ಹತ್ತಿದಂತ ಸಮಯದೊಳಗ ಏನಾಗ್ತದ? ತಂದೆ ಆದಿಗೊಂಡು ಕರೆದ ಪದಮಗೊಂಡು ಹೇಳ್ತಾನ. ಏನ್ ಹೇಳಿದ್ರು? ನಾಳೆ ಹರಾಗ್ಯದ ತಮ್ಮ ಸುಮ್ಮ ಹಿಂಗ ತಿರುಗಾಡ್ಬೇಡ, ಗೆಳೆ ಹೊಡಿಲಾಕ್ ಹೋಗು, ಹೊಲಕ್ಕ ಹೋಗು, ಆದ್ರ ಹುತ್ತಿಗೆ ಗೆಳೆ ಹಚ್ಚಬೇಡ ಅಂತ ಹೇಳಿದ. ಇವ್ ಏನತ್ತಾನ? ಗುರು ಏನತ್ತಾನಂತ ಕೇಳಿದ್ರ ಆತಪ್ಪ ಅಂದ. ಹರಾಗ್ಯದ ಎತ್ತ ತಗೊಂಡ ಹಾದ ಗೆಳೆ ಹೂಡಿ ಹೊಡಿತಿದ್ದ. ನಮ್ಮ ಹಬ್ಬ ಬೇಡ ಅಂದ್ರೆ ಯಾನಾರ ಐತ್ ನೋಡು ಅಂತ ಹೇಳ ಗುತ್ತಿಗೆ ಹಚ್ಚಿಬಿಟ್ಟ. ಏನಾಗ್ತದ? ಅವಾಗ ಭೂಮಿ ಉಪಾರ ಕುರಿಯಳ್ಳಾಕತ್ತು ಇವೇನೋ ಹುಳ ಇದ್ದಾವತ್ತ ತಿಳ್ಕೊಂಡ ಮ್ಯಾಲ ಹೋದ ಬಾಯಿಗೆ ಹೆಂಟ ಹೋಗೋದಕ್ಕಿಂತ ಉರಿ ಹಚ್ಚಿದ. ಅವಾಗ ಏನಾಯ್ತು? ಅವಾಗ ಏನಾತಂತ ಕೇಳಿದ್ರ ಆ ಉರಿ ಒಳಗ ಬೆಂಕಿ ಒಳಗ ಏನಾತಪ್ಪ, ಹಂಡ ಹುಂಡ ಕರಿದ ಬಿಳಿದ ಹಿಂಗ ಅನೇಕ ತರ ಬಣ್ಣ ಹುಟ್ಟಿಕಿನ ಕುರಿಗಳು ಬೆನ್ ಹಚ್ಚಿದ. ಅವಾಗ ಅಡವಿ ಅರಣ್ಯದಾಗ ತಿರುಗುತ್ತ ಹೋದ, ಹಣ್ಣಿಲ್ಲ ನೀರಿಲ್ಲ. ಹೌದು. ಅವಾಗ ರೇವಣ ಸಿದ್ಧ ಬಂದ. ರೇವಣ ಸಿದ್ಧ ಬಂದ ಏನ್ ಹೇಳ್ತಾರಂತ ಕೇಳಿದ್ರ, ಹಿಂಗಾದ್ರೆ ನಿನ್ ಕೆಲಸ ಆಗುದಿಲ್ಲ ಅಂತ ಹೇಳಿ ಕಿರಿಂದ ಏನ್ ಮಾಡಿದಪ್ಪ ಅಂತ ಕೇಳಿದ್ರ, ರೇವಣ ಸಿದ್ಧ ಬಂದ ಕಿರಿಂದ ಕುರಿ ಹಾಲು ಹಿಂಡಿ ಗಿನ್ನ ಕಾಶಿ ಉಣ್ಣತ್ ಹೇಳಿಕಿಂದ ಹೇಳಿ ಹೋಗ್ಯಾನ. ಹೌದು. ಹೌದಿಲ್ಲ? ಅದಕ್ಕ ಹಿಂಗ ಕುರಿಗಳದ ವಿಸ್ತಾರ ಬಂದ. ಹೌದೌದು, ಕರೆ ಐತಿ ಮಾತ. ಅದಕ್ಕೆ ಇರ್ಲಿ, ಇಲ್ಲಿ ನಾವು ತಂಗಿಗೆ ಒಂದು ಏನ್ ಕೇಳಬೇಕಪ್ಪ ಅಂತ ಕೇಳಿದ್ರ, ಏನ್ ಕೇಳ್ಬೇಕಾಗಿದ್ರಿಪ್ಪ? ಪ್ರಥಮದೊಳಗೆ ಬಸವಣ್ಣನ ಕುರದಿಂದ ಹುಟ್ಟಿರ್ತಕ್ಕಂತ ಅರಿಶಿನ ಭಂಡಾರ. ಹೌದು. ಇದಕ್ಕೆ ಮೊದಲು ಏನ್ ಹೆಸರಿತ್ತು? ಹೌದೌದು, ಹೇಳ್ತಾರಿಪ್ಪ. ಅದಕ್ಕ ಏನ್ ಹೆಸರಿತ್ತಂತಕ್ಕಂತ ವಿಷಯವನ್ನ ಕೇಳನು. ಅದಕ್ಕೆ ಯಾಕಂತ ಕೇಳಿದ್ರ, ಆ ಗುರುನಾಥ ಭಂಡಾರ ಮತ್ತು ಜಾಡಿ ಹೆಂಗೈತಿಪ್ಪ ನವಲನ್ನ ಅಂತ ಕೇಳಿದ್ರ, ಹೆಂಗದರಿ? ಒಂದ ಮುಖದ ಎರಡು ನಾಣ್ಯ ಐತಿ. ಆದ್ರ ಯಾರ್ಯಾರಿಗೆ ಎಷ್ಟೆಷ್ಟು ಸಿಗತೈತಿ, ಹೌದು, ಯಾರ್ಯಾರಿಗೆ ಎಷ್ಟೆಷ್ಟು ಸುಟ್ಟೈತಿ, ಯಾರ್ಯಾರಿಗೆ ಎಷ್ಟೆಷ್ಟು ಕಾಣ್ತೈತಿ, ಆ ಟೈಪ್ ಇಲ್ಲಿ ಹೇಳಬೇಕಾಗ್ಯದ. ಹೌದು. ಅದಕ್ಕೆ ಯಾಕಂತ ಕೇಳಿದ್ರೆ ಇವತ್ತಿನ ದಿವಸ ಏನಾಗ್ಯದ? ಇನ್ನೊಂದು ಮಾತು ಕೇಳೋದ. ಏನ್ ಕೇಳೋದ? ಜೀಪ್ ತಂದ ಹಚ್ಚಿದ್ರಿ, ನಂಬರ್ ಬಂದಿತ್ತು. ಹೌದು. ಬರೋ ತಡ ಇಲ್ಲದ ಬಂದ್ ಇಲ್ಲಿ ಕಂಬಳಿ ಮೊದಲು ಹಾಸಿ ಡೊಳ್ಳಿಟ್ಟ. ಹೌದ. ದೇವರಾಕಾರದ ಬೆಳಕು ಭಂಡಾರ ಬಂದೈತಿ ಹಚ್ಚಲಾಕ. ಹೌದ. ಹೌದಿಲ್ಲ? ಹೌದೌದು. ಇಲ್ಲಪ್ಪ, ಮೊದಲ ಭಂಡಾರ ಹಚ್ಚಿ ನೀವು ಗದ್ದಿಗೆ ಮಾಡಿ ಆಯ್ತು ಡೋಳಿಟ್ಟನೆ ಅಂತ ಹೇಳಿ ಸಾಬೀತು ಮಾಡ್ರಿ, ನಿಮಗ ಸಾಷ್ಟಾಂಗ ನಮಸ್ಕಾರ ಹಾಕಿ ಕಿರಣ ಮಂಗಳಾರತಿ ಮಾಡೋದು. ಹೌದೌದು. ಬಹಳ ಮಾತಾಡಿ ಸಬಕೋ ಜಾಲಾರ ಹಂಗ ಕಂಬಳಿ ಅಂತಕ್ಕಂಥದ್ದು ಶ್ರೇಷ್ಠ ಐತಿ. ಕಂಬಳಿಯಿಂದ ಏನಾಗ್ಯದ, ಡೊಂಕನಾಡದ ಗೌಡಿಗೆ ಹಬ್ಬ ಹಾಕ್ಲಾಕ ಭಂಡಾರ ಕೊಟ್ರು. ಹೌದ. ಅವಾಗ ಸಿರಿತಾನ ಕೊಟ್ರು, ಸಿರಿತಾನ ನೋಡ್ಲಿಲ್ಲ, ಹೌದ, ಕಾಪಾಡ್ಕೋಲಿಲ್ಲ. ಮುಂದೇನಾತ ಕೇಳಿದ್ರ, ಡೊಂಕನಾಡದ ಐಗೊಂಡ ಗೌಡ ಮಾಳಿಗಿರಾಯಾಗ ವಿಶ್ವದ ಭಂಡಾರ ಕೊಟ್ಟು ಕಳಿಸಾನ, ಅದನ್ನ ಬೀರ್ ದೇವ್ರ ತೆಗದ. ಅದ ಡೊಂಕನಾಡದ ಐಗೊಂಡ ಗೌಡನ ಹಬ್ಬಕ್ಕೆ ಮಾಳಿಗಿರಾಯ ಹೋಗ್ಬೇಕಾಗಿತ್ತ. ಏನಾಗಿತ್ತು? ಬಡ್ಡಿ ವಾಲಿಗೆ ತಗೊಂಡು ಎಲ್ಲಿ ಹೊಂಟಪ್ಪ ಅಂತ ಕೇಳಿದ್ರೆ, ಇದ ಕೃಷ್ಣಾ ನದಿ ದಾಟುವಂತ ಸಮಯದೊಳಗ ಅಂಬಿಗಾಗ ಕೇಳ್ತಾನ, ಏನತ್ತ? ಎಲ್ಲೋ ಅಂಬಿಗಾರನ ನಮ್ಮ ದಂಡೆಲ್ಲ ಚಿಕ್ಕ ದಾಡ್ಸಪ್ಪ. ಏನ್ ಹೇಳ್ತಾನ ಅಂಬಿಗೆ? ಆಗ ಅಂಬಿಗ ಹೇಳ್ತಾನ, ರೊಕ್ಕ ಕೊಡತಾನ. ರೊಕ್ಕ ಏನ್ ಹೇಳಿದ ಮಾಡಪ್ಪ? ರೊಕ್ಕ ಕೊಡಂದಾಗ ನಮ್ಮ ಹತ್ರ ರೊಕ್ಕ ಇಲ್ಲಪ್ಪ, ಈ ಭಂಡಾರ ಕೊಡ್ತಾನಂತ ಹೇಳಿದವ. ಏ ನಿನ್ನ ಭಂಡಾರ ಹೋದ್ ನೀನ ಇಟ್ಟುವ ಅಂದ. ಹೌದು. ಅವಾಗ ಏನ್ ಮಾಡಿದ ಮಾಡಪ್ಪ ಅಂತ ಕೇಳಿದ್ರ, ಹೆಗಲ ಮ್ಯಾಗಿನ ಕಂಬಳಿ ತೆಗೆದು ನೀರಿನ ಮೇಲೆ ಹಾಸಿ 1000 ದಂಡ ಎಲ್ಲಿಗೆ ಹೋದಾನು? ಕ್ವಾನೂರು ಮಠಕ್ಕೆ ಹೋದಾನ. ಹಿಂಗದ ಕಂಬಳಿ ಮಹಿಮಾ. ಕಂಬಳಿ ಅಂತಕ್ಕಂಥದ್ದು ಶ್ರೇಷ್ಠದ. ಕಂಬಳಿಯಿಂದ ಜಗತ್ತು ಉದ್ಧಾರ ಆಗ್ಯದ. ಯಾಕಂತ ಕೇಳಿದ್ರೆ, ಇನ್ನೊಂದು ಏನಪ್ಪಾ ಅಂತ ಕೇಳಿದ್ರೆ, ಬೀಜಗುತ್ತಿ ಮೇಲ ಏನಾಗ್ಯದ? ಬೀಜಗುತ್ತಿ ಮೇಲೆ ಅಮೋಘ ಸಿದ್ಧ ಮತ್ತು ಮಾಳಿಗರಾಯ ಕೂಡಿ ಕೂತಿರ್ತಕ್ಕಂಥ ಸಮಯದೊಳಗ ಏನಾಗ್ತದ? ಏನಾಗ್ತದ ಅಂತ ಕೇಳಿದ್ರೆ, ಕನವಾಯಿ ಊಟಕ್ಕೆ ತಂದಿರ್ತಾಳ. ಹೌದು. ಊಟಕ್ಕೆ ತಂದಿರುವಂತ ಸಮಯದೊಳಗ ಏನಾಗಿತ್ತು ನವಲನ್ನ ಅಂತ ಕೇಳಿದ್ರೆ, ಏನಾಗಿತ್ತು? ಗಡಬಡಿಯಾಗಿ ಬರುವಂತ ಸಮಯದೊಳಗೆ ತಾಯಿ ಕನವಾಯಿ ನೀರು ಬಿಟ್ಟು ಬಂದಿರ್ತಾಳ. ಹೌದ. ನೀರು ಬಿಟ್ಟು ಬಂದಿರ್ತಕ್ಕಂಥ ಸಮಯದೊಳಗ ಏನಾಗ್ತದಪ್ಪ ಅಂತ ಕೇಳಿದ್ರ, ಹೋಗಿ ನೀರ್ ತರ್ತನ ಹೇಳ್ಕಿನ ತಾಯಿ ಕನವಾಯಿ ಹೇಳಿದಾಗ ಮಾಳಪ್ಪ ಹೇಳ್ತಾನ, ಏನಂತ ಹೇಳ್ತಾನ ಮಾಳಪ್ಪ? ಸಂಜೋಡಿಸಿದ್ರು ಇಲ್ಲೇ ಕೂತದೀವ. ಹೌದು. ಸಂಜೋಡಿಸಿದ್ರ ನಾವು ಇಲ್ಲೇ ಕೂತದೀವು, ನೀ ಮನಿಗೆ ಹೋಗಿ ನೀರು ತರೋದು ಏನೈತಿ, ಇಲ್ಲೇ ಕೂತು ಮಳಿ ಕರಿತೀವಿ ಅಂತ ಹೇಳಿ ಮಾಳಪ್ಪ ಹೇಳ್ಯಾನು. ಅವಾಗ ಅಮೋಕ್ಷಿದ್ದ ಅದೆಲ್ಲ ಬ್ಯಾಡ ವಿಷಯ. ಯಾವಾಗ ಮಾಳಿಗ್ರಾಯ ಹಿಂಗ ಕಂಬಳಿ ಜಾರಿಸಿ ಮಳಿ ಕರ್ದನು, ಅವಾಗ ಮಳೆ ಆಗ್ತೈತಿ. ಹೌದು. ಅದ ಇನ್ನಾದ್ರೂ ಕುರುಬ್ರ ಕಂಬಳಿ ಜಾರಿಸಿರತ್ತೆ, ಇನ್ನ ತಕ್ಕ ಜಗತ್ತಿನಾಗ ಹೆಸರು ಹೋದೈತಿ. ಅದಕ್ಕ ಕಂಬಳಿ ಅಂತಕ್ಕಂಥದ್ದು ಶ್ರೇಷ್ಠ ಐತಿ. ಬಹಳ ಮಾತಾಡಿ ಸಬಕೋ ಜಾಗಲಾರ್ದ ಹಂಗ 4 ನುಡಿ ಚಾಲ್ ಹಾಡಿ ನಮ್ಮ ತಂಗಿಗೆ ಚಾನ್ಸ್ ಕೊಡ್ಲು. ತಂಗಿ ಯಾವ ಪ್ರಕಾರವಾಗಿ ಹೇಳ್ತಾಳೆ, ನಮಗ್ ಚಾನ್ಸ್ ಸಿಕ್ಕರೆ ಹೇಳಲು, ಇಲ್ಲಂದ್ರೆ ನೋಡೋಣ ಮುಂದಿನ ಮಾತ. ಅದಕ್ಕೆ ದೈವದವರು ಶಾಂತತೆಯನ್ನು ಕಾಪಾಡ್ಬೇಕಂತ ವಿನಂತಿ.
ಹೌದೌದು